ನಮಸ್ತೆ ಎಲ್ರಿಗೂ. ಗವರ್ಮೆಂಟ್ ಎಂಪ್ಲಾಯ್ಸ್ ಅಂದ್ರೆ ಸರ್ಕಾರಿ ನೌಕರರಿಗೆ ಗಮನಕ್ಕೆ ಒಂದು ಅಪ್ಡೇಟ್ ಇದೆ. ಏನಂದ್ರೆ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಎಸ್, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರಲು ಆಪ್ಟ್ ಇನ್ ಅಥವಾ ಆಪ್ಟ್ ಔಟ್ ಅನ್ನ ಒಂದು ಚೂಸ್ ಮಾಡೋದಕ್ಕೆ ಒಂದು ದಿನಾಂಕವನ್ನ ಸರ್ಕಾರದಿಂದ ನಿಶ್ಚಯ ಮಾಡಿದ್ರು. ಹಾಗೆ ಈ ಸಂಬಂಧ ಒಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಒಂದು ಅಧೀನ ಕಾರ್ಯದರ್ಶಿ ಈ ಒಂದು ಅನುಮೋದನೆಯನ್ನು ಹೊರಡಿಸಿದ್ದಾರೆ. ಏನಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ, ಯಾರೆಲ್ಲ ಅವರು ಒಂದು ಕುಟುಂಬದಲ್ಲಿ ಅವಲಂಬಿತ ಆಗಿರ್ತಾರೆ, ಪೇರೆಂಟ್ಸ್ ಆಗಿರ್ಬೋದು ಅಥವಾ ಹೆಂಡತಿ ಮಕ್ಕಳಾಗಿರ್ಬೋದು, ಅವರಿಗೆ ಅವರ ಅವಲಂಬಿತರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡಬೇಕು ಸರ್ಕಾರದಿಂದ ಅಂತ ಈ ಯೋಜನೆಯನ್ನ, ಅಂದ್ರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ್ರು. ಇದರಲ್ಲಿ ನೀವು ಒಳಪಡಲು ಅಥವಾ ಒಳಪಡದೇ ಇರಲು ಅಂದ್ರೆ ಆಪ್ಟ್ ಇನ್ ಅಥವಾ ಆಪ್ಟ್ ಔಟ್ ನೀವು ಚೂಸ್ ಮಾಡಬೇಕಾಗುತ್ತೆ. ಈ ಘೋಷಣೆಗೆ ಒಂದು ಸಂಬಂಧಪಟ್ಟ ಡಿಡಿಒಗಳಿಗೆ ದಿನಾಂಕ 18/10/2025 ಅಂದ್ರೆ ಅಕ್ಟೋಬರ್ 18 ನೀವು ಅದನ್ನ ಸಬ್ಮಿಟ್ ಮಾಡಬೇಕು ಅಂತ ಸರ್ಕಾರಕ್ಕೆ ಅಂದ್ರೆ ಡಿಡಿಒಗಳಿಗೆ ತಿಳಿಸಲಾಗಿತ್ತು. ಆದ್ರೆ ಈ ಒಂದು ನೌಕರರ ಯೋಜನೆಗೆ ಒಳಪಡುವರೆಂದು ಪರಿಗಣಿಸಲಾಗುವುದೆಂದು, ಅಂದ್ರೆ ನೀವು ಅದನ್ನ ಏನಾದ್ರು ಚೂಸ್ ಮಾಡಿದ್ರೆ ನೀವು ಅದನ್ನು ಒಳಪಡ್ತೀರಾ ಅಥವಾ ಒಳಪಡಲ್ಲ, ಈ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ರು. ಇವಾಗ ಏನಾಗಿದೆ, ಒಂದು ಸುಮಾರು ಕಾಂಗ್ರೆಸ್ ಲೈಕ್ ಸರ್ಕಾರ ಯಾವ್ದು ರೀತಿ ಈ ಒಂದು ಯೋಜನೆ ಅಂದ್ರೆ ಯಾವುದಾಗಿರ್ಬೋದು ಅಂದ್ರೆ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿರುವ ರಾಜ್ಯವ್ಯಾಪ್ತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಇಲಾಖೆ, ಏನು ಒಂದು ಕಾಂಗ್ರೆಸ್ ಸರ್ಕಾರ ಒಂದು ರಾಜ್ಯವ್ಯಾಪ್ತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತಿದ್ದಾರೆ. ಅದರಲ್ಲಿ ಬಹುತೇಕ ಒಂದು ಗವರ್ಮೆಂಟ್ ಎಂಪ್ಲಾಯ್ಸ್ ಅಂದ್ರೆ ಸರ್ಕಾರಿ ನೌಕರರು ತೊಡಗಿದ್ರು. ಅಂದ್ರೆ ನಾವು ಗವರ್ಮೆಂಟ್ ಎಂಪ್ಲಾಯ್ಸ್ ಅದನ್ನ ಅವರು ಎಲ್ಲಾ ಟೀಚರ್ಸ್ ನಾಗ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಈ ಒಂದು ಸಮೀಕ್ಷೆ ಮಾಡಿದ್ರು. ಓಕೆನಾ. ಸೊ ಹಲವಾರು ನೌಕರರಿಗೆ ಈ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರಲು ತಮ್ಮ ಒಂದು ಅಭಿಮತ ವ್ಯಕ್ತಪಡಿಸಲು ಅವಕಾಶವಿರುವುದಿಲ್ಲ, ಯಾಕಂದ್ರೆ ಅವರೆಲ್ಲ ಬಿಸಿ ಇದ್ರು. ಹಾಗಾಗಿ ಈ ಒಂದು ಅಭಿಮತ ವ್ಯಕ್ತಪಡಿಸಲು ಅವಕಾಶ ಕೊಡಬೇಕು ಅಥವಾ ಭಾಗಶಃ ಮಾರ್ಪಡಿಸಿ ಇಂತಹ ಘೋಷಣೆಗಳನ್ನು ಸಲ್ಲಿಸಲು ಕಾಲಾವಕಾಶ ವಿಸ್ತರಿಸುವುದು ಅವಶ್ಯಕ ಅಂತ ಪರಿಗಣಿಸಿ ಸರ್ಕಾರ ಈ ಕೆಳಗಂಡಂತೆ ಒಂದು ಆದೇಶ ಹೊರಡಿಸಿದೆ. ಏನಂದ್ರೆ ಪ್ರಸ್ತಾವನೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರಲು ಏನು ಈ ಒಂದು ಆಪ್ಟ್ ಇನ್ ಅಥವಾ ಆಪ್ಟ್ ಔಟ್ ಲಿಖಿತ ಘೋಷಣೆಯನ್ನು ಸಂಬಂಧಪಟ್ಟ ಡಿಡಿಒಗಳಿಗೆ ಸಲ್ಲಿಸಲು ದಿನಾಂಕ ನಿಗದಿಪಡಿಸಿದ್ರು ಅಂತ 25/11 ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ. ಅಂದ್ರೆ ನಿಮಗೆ ಈ ಒಂದು ಆಪ್ಟ್ ಇನ್ ಅಥವಾ ಆಪ್ಟ್ ಔಟ್ ಅದನ್ನ ಸೇರ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ನೀವು ಅದನ್ನ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ 25/11/2025 ನಿಮಗೆ ಸಮಯ ಕೊಟ್ಟಿದ್ದಾರೆ. ಅಂದ್ರೆ ನವೆಂಬರ್ 25 ಅಂದ್ರೆ ಇದೇ ತಿಂಗಳು ನವೆಂಬರ್ 25 ನಿಮಗೆ ಸಮಯ ಕೊಟ್ಟಿದ್ದಾರೆ. ಓಕೆನಾ. ಸೊ ಒಟ್ಟಾರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ದಿನಾಂಕ 23/9/2025 ಸರ್ಕಾರಿ ಆದೇಶದಂತೆ 18/10/2025 ಅಂದ್ರೆ ಅಕ್ಟೋಬರ್ 18 ಟೈಮ್ ಇತ್ತು. ಇವಾಗ ಈ ಆದೇಶದಲ್ಲಿ ವಿಸ್ತರಿಸುವಂತೆ ನವೆಂಬರ್ 25 ಅಂದ್ರೆ ನಿಮಗೆ ಅಲ್ಲಿ ನವೆಂಬರ್ 25 ನಿಮಗೆ ಟೈಮ್ ಸಿಗುತ್ತೆ. ಓಕೆನಾ. ಸೊ ಒಟ್ಟಾರೆ ಅಂತಹ ನೌಕರರ ವೇತನದಲ್ಲಿ ಮಾಸಿಕ ವಂತಿಕೆಯನ್ನು ನವೆಂಬರ್ 2025 ಒಂದು ಕಟಾವಣೆಗೊಳಿಸೋದ್ರಲ್ಲಿ ಎಲ್ಲಾ ಇಲಾಖಾ ಮುಖ್ಯಸ್ಥರು ಅಥವಾ ಡಿಡಿಒಗಳಿಗೆ ತಿಳಿಸಲಾಗಿದೆ. ಓಕೆನಾ. ಸೊ ಅದೇನಿತ್ತು ನಿಮಗೆ 120 ರೂಪಾಯಿ ಏನು ತೋರಿಸ್ತಿತ್ತು, ನೀವು ಚೂಸ್ ಮಾಡ್ಕೊಂಡ್ರೆ ಆಲ್ರೆಡಿ ಡಿಡಕ್ಟ್ ಆಗುತ್ತೆ, ಅಥವಾ ಚೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ನವೆಂಬರ್ ಅಲ್ಲಿ ಡಿಡಕ್ಟ್ ಆಗುತ್ತೆ. ಓಕೆನಾ. ಸೊ ನವೆಂಬರ್ ಅಂದ್ರೆ ಡಿಸೆಂಬರ್ ಅಲ್ಲೂ ಕೂಡ ಡಿಡಕ್ಟ್ ಆಗುತ್ತೆ. ಸೊ ಒಟ್ಟಾರೆ ಈ ಒಂದು KSS ಯೋಜನೆ ಒಳಪಡಲು ಅಥವಾ ಒಳಪಡದೇ ಇರಲು ಇಚ್ಛೆ ಪಡಿಸುವ ಪ್ರತಿ ನೌಕರನು ತನ್ನ ಕುಟುಂಬದ ಮಾಹಿತಿ ಹಾಗೂ ಆಪ್ಷನ್ ನಮೂದಿಸಲು HRMS ತಂತ್ರಾಂಶದ ಅವಕಾಶ ಕಲ್ಪಿಸಲಾಗಿದೆ. ನೀವು ನಿಮಗೆ ಕೊಟ್ಟಿರೋ ಥ್ರೂ HRMS ಏನಿದೆ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಎಲ್ಲಾ ಸರ್ಕಾರಿ ನೌಕರರ ದತ್ತಾಂಶ ಸಂಗ್ರಹಣೆಯ ಉದ್ದೇಶದಿಂದ HRMS ನಲ್ಲೇ ಈ ಪ್ರಕ್ರಿಯೆ ಕೈಗೊಳ್ಳಬೇಕಾಗಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ. ಈ ಸಂಬಂಧದಲ್ಲಿ ನೌಕರರಿಗೆ ಒಂದು ಅಗತ್ಯ ಮಾಹಿತಿ ಪಡೆದು ದೃಢೀಕರಣ ಹಾಗೂ ಅನುಮೋದನೆಯನ್ನು ಸಂಬಂಧಪಟ್ಟ ಡಿಡಿಒಗಳಿಗೆ ಓಕೆನಾ ಹಾಗೂ HRMS ಅಪ್ಲಿಕೇಶನ್ ನಲ್ಲೂ ಮಾಡಲು ಕ್ರಮ ಕೈಗೊಳ್ಳತಕ್ಕದ್ದು ಅಂತ ಕೂಡ ಆದೇಶ ಹೊರಡಿಸಿದ್ದಾರೆ. ಓಕೆನಾ. ಸೊ ಒಟ್ಟಾರೆ ನಿಮಗೆ ಯಾರೆಲ್ಲ ಒಂದು ಚೂಸ್ ಮಾಡಿಲ್ಲ, ಅದು ಆಲ್ರೆಡಿ ಆಗೋಗಿದೆಯಲ್ಲಪ್ಪ ಅನ್ನೋ ಟೆನ್ಷನ್ ತಗೊಳ್ಳೋರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ನೀವು ಇವಾಗಲೂ ಹೋಗಿ ನೀವು ಸೆಲೆಕ್ಟ್ ಮಾಡಬಹುದು. ಓಕೆನಾ. ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.